ಪವಿತ್ರ ಗೌಡ ಅವರು ಜಾಮೀನಿನ ಮೂಲಕ ಇವತ್ತು ಜೈಲಿಂದ ರಿಲೀಸ್ ಆಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂಜಯ್ ಸಿಂಗ್ ಅವರು, ಪವಿತ್ರ ಗೌಡ ಅವರ ಮಾಜಿ ಪತಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸಂಜಯ್ ಸಿಂಗ್ ಅವರೇ, ಮೊದಲನೇದಾಗಿ ಪವಿತ್ರ ಬಂದರು, ನಿಮಗೆ ಖುಷಿನಾ ಅಥವಾ ಯಾವ ಥರ ಫೀಲ್ ಇದೆ ಸದ್ಯಕ್ಕೆ? ಫಸ್ಟ್ ಮೇಡಮ್ ಹೆಲೋ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಖುಷಿ ಆಗಿದೆ, ತುಂಬ ಚೆನ್ನಾಗಿದೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ದ ಥಿಂಗ್ ಇಸ್ ಆ ದೇವರು ನನ್ನ ಮಾತು ಕೇಳಿದ್ರು. ಆ್ಯಂಡ್ ಇನ್ನೇನು ಹೇಳೋದು, ಕೇಸ್ ಸಾಲ್ವ್ ಆಗಿಬಿಟ್ರೆ ಸಾಕು ಅನಿಸುತ್ತೆ. ಎಲ್ಲರೂ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಸಿಕ್ಕಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಯಾರು ತಪ್ಪು ಮಾಡಿಲ್ವೋ ಎಲ್ಲರೂ ಆಚೆಗೆ ಬರಬೇಕು ಮೇಡಮ್. ಅದೇ ನಾನು ದೇವರಿಂದ ಕೇಳೋದು. ನೀವು ಯು ಪಿಲಿದ್ರಿ, ಸಡನ್ನಾಗಿ ಬೆಂಗಳೂರಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಬೆಂಗಳೂರಿಗೆ ಬಂದಿದ್ದೀರಾ, ಯಾಕೆ? ಅದು ಇಟ್ ವಾಸ್ ಜಸ್ಟ್ ಲೈಕ್ ಎ ನಾರ್ಮಲ್ ಟ್ರಿಪ್ಪಾಗಿ ಬಂದಿದೆ. ನನಗೆ ನಿಜವಾಗ್ಲೂ ಬೇಲ್ ಆಗ್ತಾಯಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಏರ್ಪೋರ್ಟಲ್ಲಿ ಫ್ಲೈಟ್ ಬಂದಾದಮೇಲೆ ನನಗೆ ಫೋನ್ ಬಂತು ನನ್ನ ಫ್ರೆಂಡು. ಅವ್ರು ಹೇಳಿದ್ರು, ಸಂಜೆ ಗೊತ್ತಾಯ್ತಾ ಸುದ್ದಿ ಅಂತ, ಏನಂತ ಕೇಳಿದ್ರೆ ಅವ್ರು ಹೇಳಿದ್ರು, ಪವಿತ್ರಗೌಡಕ್ಕೆ ಬೇಲ್ ಸಿಕ್ತು ಅಂತ. ತುಂಬ ಸಂತೋಷ ಆಯಿತು. ಇದೇ ಟೈಮಲ್ಲಿ ನಾನು ಬಂದೆ. ಇಟ್ಸ್ ಜಸ್ಟ್ ಎ ಕ್ಲ್ಯಾಶ್ ಅಂತ ಹೇಳ್ಬೋದು. ಬಟ್ ಬಂದಾಯ್ತಲ್ವಾ, ಸೊ ನೋಡೋಣ. ಭೇಟಿ ಮಾಡ್ತೀರಾ ಪವಿತ್ರ ಅವ್ರನ್ನ? ಹೋಗಿ ಏನಾದರೂ ಭೇಟಿ ಮಾಡಬೇಕು ಅನ್ನೋ ಉದ್ದೇಶ ಏನಾದರೂ ಇದೆಯಾ? ಅವರೇ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡ್ರೆ ಭೇಟಿ ಮಾಡ್ತೀನಿ. ಇಲ್ಲಾಂದರೆ ನಾನು ಪಾರ್ಟಿಗೆ ನಾನು ಹೋಗ್ಬಿಟ್ಟು ಭೇಟಿ ಮಾಡೋಣ ಮೇಡಮ್. ಯಾಕಂದರೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಈಗ ಅವ್ರು ಈ ಟೈಮಲ್ಲಿ ಅವ್ರ ಮೆಂಟಲ್ ಸಿಚುವೇಷನು, ಹಾರ್ಟ್ ಸಿಚುವೇಷನು, ಫೀಲಿಂಗ್ ಸಿಚುವೇಷನು, ಇಂಥ ಟೈಮಲ್ಲಿ ನಾನು ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಂ, ಇಫ್ ಶಿ ವಾಂಟ್ಸ್ ಟು ಮೀಟ್ ಮಾಡು ಸಂಜು ಬಾ ಅಂತ ಅಂದರೆ ಐ ಡೆಫಿನೆಟ್ಲಿ. ನಿಮ್ಗೇನು ಅನಿಸುತ್ತೆ? ಅವ್ರು ಮೀಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅನಿಸುತ್ತಾ? ನಿಮ್ಗೇನು ಅನಿಸುತ್ತೆ ಸದ್ಯದ ಸಿಚುವೇಷನಲ್ಲಿ? ಈಗ ನಾನು ಫೋನಲ್ಲಿ ನಾನು 24 ಗಂಟೆ ಆನ್ ಇಟ್ಟಿರ್ತೀನಿ. ಯಾವಾಗ ಫೋನ್ ಬರುತ್ತೆ ಅಂತ, ಯಾವಾಗ ಕರೀತಾರೆ ಅಂತ. ಬಟ್ ಅವ್ರು ಕರೆಯಲ್ಲ, ನಾನು ಹೋಗೋಕ್ಕೂ ಆಗಲ್ಲ. ಸೊ ಸ್ಟಿಲ್ ನೀವು ಅವ್ರನ್ನ ಪ್ರೀತಿಸ್ತಿದ್ದೀರಾ? ಅವರು ಒಂದು ವೇಳೆ ವಾಪಸ್ ಬಂದರೆ ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ ಅನ್ನೋದು ನಿಮ್ಮ ಉದ್ದೇಶ? ಹೌದು. ನೋಡಿ, ಇದು ನನ್ನ ಹಾರ್ಟು, ನನ್ನ ಫೀಲಿಂಗ್ಸು. ನಾನು ಹೇಳ್ತಾಯಿದ್ದೀನಿ, ಓಪನಾಗಿ ಹೇಳ್ತೀನಿ, ಅದರಲ್ಲಿ ತಪ್ಪೇನಿಲ್ಲ. ನಾನು ಪ್ರೀತಿ ಮಾಡ್ತಾಯಿದ್ದೀನಿ, ಮಾಡ್ತಾ ಇರ್ತೀನಿ. ಸಾಯೋವರೆಗೂ ನಾನು ಪ್ರೀತಿ ಎಲ್ಲಿಗೂ ಹೋಗಲ್ಲ. ಸೊ ಅವರಿಷ್ಟ. ಬಿಕಾಸ್ ಎವ್ರಿ ಪರ್ಸನ್ ಇಸ್ ಎ ಇಂಡಿವಿಜುವಲ್ ಅಲ್ವಾ. ಎಲ್ಲರಿಗೂ ಅವ್ರದ್ದು ಅಂತ ಇರುತ್ತೆ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಅವ್ರು ಬರಲಿ, ಇಲ್ಲ ಅಂದರೆ ಅವ್ರಿಗೆ ಬೇರೆಯವ್ರ ಜೊತೆ ಏನಾದರೂ ಪ್ರೀತಿ ಇದ್ದರೆ ಅವ್ರ ಜೊತೆ ಹೋಗಲಿ, ಪರವಾಗಿಲ್ಲ. ಬಟ್ ನನ್ನ ಫೀಲಿಂಗ್ಸ್ ನನ್ನ ಥರನೇ ಇರಲಿ. ಡಿವೋರ್ಸ್ ಆಗೊಂದು 10 ವರ್ಷದ ಮೇಲೆ ಆಯ್ತಲ್ವಾ? ಆ ಮಧ್ಯದಲ್ಲಿ ಇಷ್ಟು ವರ್ಷದಲ್ಲಿ ಇಲ್ದಾರೆ ಸಡನ್ನಾಗಿ ಯಾಕೆ ಅನ್ನೋದು ಆಬ್ವಿಯಸ್ಲಿ ಎಲ್ರಿಗೂ ಡೌಟ್ ಬರುತ್ತೆ, ಅನುಮಾನ ಬರುತ್ತೆ. ಯಾಕೆ ಸದ್ಯಕ್ಕೆ ನೀವು ಈ ಥರ ನಿರ್ಧಾರಕ್ಕೆ ಬಂದಿರೋದು? ನೋಡಿ ಮೇಡಮ್, ಪವಿತ್ರ ಗೌಡ ಅವರು ಜೈಲಿಗೆ ಹೋಗೋ ಟೈಮಲ್ಲಿ ನಾನು ತುಂಬ ಇಂಟರ್ವ್ಯೂಸ್ ಕೊಟ್ಟಿದ್ದೆ. ಅಂಥ ಟೈಮಲ್ಲಿ ಕೇಳಿದ್ರು, ನೀವು ಯಾಕೆ ಬಂದಿಲ್ಲ ಅಂತ. ಈಗ ಜನ ನೀವು ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಬಂದಿಲ್ಲ ಅಂದ್ರೂ ಕೇಳ್ತಾರೆ, ಬಂದ್ರೂ ಕೇಳ್ತಾರೆ. ಸೊ ಕೇಳೋವರ್ಗೆ ಕೇಳ್ತಾರೆ, ನಾವು ಮಾಡ್ತೀವಿ. ಸೊ ನೋಡಿ, ನಂದು ಒಂದೇ ಒಂದು ಇದೆ, ಲೈಕ್ ಒನ್ ಲೈಫ್, ಒನ್ ಲವ್, ಒಂದೇ ಜೀವನ. ಸೊ ಅದೇ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಅಷ್ಟಿದ್ದಿದ್ರೆ ಅಂದರೆ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯನೇ ಬರ್ತಿರಲಿಲ್ಲ, ಅಂದರೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರಲಿಲ್ಲ, ನೀವು ದೂರನೇ ಆಗ್ತಿರಲಿಲ್ಲ. ಈ ಥರ ಎಲ್ಲ ಆದಮೇಲೆ ನಾನು ಕೇಳ್ತಿರೋ ಪ್ರಶ್ನೆ ಏನಂದರೆ, ಈ ಗ್ಯಾಪ್, ಈ 12 ವರ್ಷ ಡಿವೋರ್ಸ್ ಆಗಿ 12 ಇಯರ್ಸ್ ಆಯಿತು ಅಂತ ಹೇಳಿದ್ರಲ್ಲ, ಈ ಗ್ಯಾಪಲ್ಲಿ ನೀವು ಮಾತಾಡಿಲ್ಲ, ಭೇಟಿಯಾಗಿಲ್ಲ, ನೀವೆಲ್ಲೂ ಸಪ್ರೇಟ್ ಆಗಿದ್ರಿ, ನಿಮಗೂ ಗೊತ್ತು ದರ್ಶನ್ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದ ಮೇಲೂ ಈಗ ಬಂದ್ರಿ, ಅಂದರೆ ಅವರು ಬಂದರೆ ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ, ಅದು ಏನಕ್ಕೆ ಅಂತ? ನೋಡಿ, ದರ್ಶನ್ ಅವ್ರದ್ದು, ಪವಿತ್ರ ಅವ್ರದ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅಷ್ಟೇ ನನಗೆ ಗೊತ್ತು. ಅದರಿಂದ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾನು ಪವಿತ್ರ ಗೌಡವ್ರು ನಮ್ಮ ಪ್ರೀತಿ ಮಾಡೋದು ಅವ್ರಿಗೂ ಗೊತ್ತು. ಆ ಪ್ರೀತಿ ಯಾವಾಗಲೂ ಹೋಗಿಲ್ಲ. ನನ್ನ ಮದುವೆ ಆಗಿಲ್ಲ ಅಂದ್ರೂ ಗೊತ್ತಿರ್ಬೋದು ಅನಿಸುತ್ತೆ. ನಮ್ಮ ಅತ್ತೆಯವ್ರಿಗೂ ನಮ್ಮ ಮಾವವ್ರಿಗೂ ಎಲ್ಲರಿಗೂ ಹೇಳಿದ್ದೀನಿ, ನನ್ನ ಮದುವೆ ಆಗಿಲ್ಲ, ನನ್ನ ಮನಸ್ಸಲ್ಲಿ ಯಾವಾಗಲೂ ಅವರೇ ಇರ್ತಾರೆ ಅಂತ. ಸೊ ಇರಲಿ ಮೇಡಮ್, ನನ್ನ ಲವ್ ಅಲ್ವಾ ಇದು, ನನ್ನ ಪ್ರೀತಿ ನನ್ನ ಹತ್ರನೇ ಇರಲಿ. ಅವ್ರು ಬಂದ್ರೂ ಓಕೆ, ಬಂದಿಲ್ಲ ಅಂದ್ರೂ ಓಕೆ. ಪ್ರೀತಿ ಅನ್ನೋ ಒಂದು ಶಬ್ದ ಇದೆಯಲ್ವಾ, ಆ ಪವಿತ್ರ ಗೌಡ ಅಂತ ಶಬ್ದನೇ ಸಾಕು ನನಗೆ, ಆ ವರ್ಡ್ ಹೆಸರು ಸಾಕು. ಪವಿತ್ರ ಅವರು ಜೈಲಿಗೆ ಹೋದ್ಮೇಲೆ ನೀವೇನಾದರೂ ಅವರ ತಾಯಿನ, ಅಂದರೆ ನಿಮ್ಮ ಅತ್ತೆಯವರನ್ನು ಮಾತಾಡಿಸಿದ್ದು, ಏನಾದರೂ ಈ ಇನ್ಸಿಡೆಂಟ್ ಬಗ್ಗೆ ಕೇಳಿದ್ದು, ಟ್ರೈ ಮಾಡಿದ್ದು ಫೋನ್ ಮಾಡೋದಕ್ಕೆ, ಆ ಥರ ಏನಾದ್ರು ಇದೆಯಾ? ಒಂದು ಸತಿ ಫೋನ್ ಮಾಡಿದೆ ನಾನು.
ನಾನೇ ಮಾಡಿದ್ದು, ಅವ್ರು ಮಾಡಿಲ್ಲ. ನಾನು ನಮ್ಮ ಮಾವರಿಗೂ ಅತ್ತೆಯವ್ರಿಗೂ ಫೋನ್ ಮಾಡ್ತಾ ಇದ್ದೆ, ಅತ್ತೆಯವ್ರಿಗಲ್ಲ ಮಾವ್ರಿಗೆ ಫೋನ್ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗು ಹತ್ರ ಮಾತಾಡಬೇಕು ಅಂದರೆ ನಮ್ಮ ಮಾವ್ರಿಗೆ ಫೋನ್ ಮಾಡಲೇಬೇಕು. ಯಾಕಂದರೆ ನನ್ನ ಮಗಳ ಹತ್ರ ಫೋನ್ ಕೊಟ್ಟಿಲ್ಲ, ಇನ್ನೂ ಚಿಕ್ಕವಳಲ್ವ. ಸೊ ಮಾಡಿದ್ದೆ. ಒಂದು ಸತಿ ಜೈಲು ಹೋದ ಮೇಲೆ ನಾನು ನಮ್ಮ ಮಾವರ ಹತ್ರ ಒಂದು ಸತಿ ಮಾತುಕತೆ ಆಗಿತ್ತು. ಅವ್ರು ಹೇಳಿದ್ರು, ಮಗ ಈ ಥರ ಆಯಿತು, ನೀನು ಇಂಟರ್ವ್ಯೂ ಏನು ಹೇಳಿದ್ರು? ಪವಿತ್ರ ಈ ಥರ ಜೈಲಲ್ಲಿ ಹೋಗಿದ್ದು ಅಂತ, ನೀನು ಇಂಟರ್ವ್ಯೂ ಕೊಡ್ತಾ ಇದೆಯಾ ಇದು ಅದು ಅಂತ. ನಿಂದಿರೋದು ನೀನು ಹೇಳು, ಏನು ನಿಜನೋ ಅದೇ ಹೇಳು ಅಂತ. ನಾನು ನಿಜನೇ ಹೇಳಿದೆ. ನಾನು ಇಷ್ಟದವರೆಗೂ ಒಂದು ಶಬ್ದನೂ ಸುಳ್ಳು ಹೇಳಿಲ್ಲ. ಸುಳ್ಳು ಯಾಕೆ ಹೇಳಬೇಕು? ಏನು ಸಿಕ್ಕತ್ತೆ ಸುಳ್ಳು ಹೇಳಿದ್ರೆ? ಸುಳ್ಳು ಯಾವಾಗೋ ಒಂದು ದಿವಸ ಮುಂಚೆ ಬರುತ್ತೆ. ನಿಜನೇ. ನಿಮ್ಗೆ ಏನು ಅನಿಸುತ್ತೆ ಈಗ ಈ ಸಿಚುವೇಶನ್ನಲ್ಲಿ ಪವಿತ್ರ ಅವರು ಏನು ನಿರ್ಧಾರ ತಗೊಳ್ತಾರೆ ಮುಂದೆ ಅಂತ ಅನಿಸುತ್ತೆ? ನನ್ಗೆ ಗೊತ್ತಿರೋ ಪ್ರಕಾರ ಪವಿತ್ರ ಗೌಡ ಅವರು ವೆರಿ ಸ್ಟ್ರಾಂಗ್ ಲೇಡಿ. ಅವ್ರು ಯಾವ ಡೆಸಿಷನ್ ತೊಗೊತಾರೋ, ಯಾವ ಥರ ಮುಂಚೆ ಪ್ಲ್ಯಾನ್ ಮಾಡ್ಕೊತಾರೋ, ಅವ್ರಿಗೆ ನಾನು ಎಲ್ಲ ಚಾನಲ್ಸ್ಗೂ ಫಸ್ಟ್ ಹೇಳಿದ್ದೀನಿ, ಅವ್ರ ಕೆರಿಯರ್ ಓರಿಯೆಂಟೆಡ್ ಹುಡುಗಿ. ಕೆರಿಯರ್ ಬಗ್ಗೆ ಅವ್ರು ತುಂಬ ಯೋಚನೆ ಮಾಡ್ತಾರೆ. ಸೊ ಅವಳು ಈಗಲೂ ಅವ್ರ ಕೆರಿಯರ್ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಕೇಸ್ನಿಂದ ಹೆಂಗೆ ಆಚೆಗೆ ಬರಬೇಕು, ಯಾಕಂದರೆ ಅದು ತಪ್ಪೇನಿಲ್ಲ, ಈಗ ಪ್ರಾಬ್ಲಮಲ್ಲಿ ಸಿಕ್ಕಾಕೊಬಿಟ್ಟಿದ್ದಾರೆ ಅಷ್ಟೇ. ಸೊ ಶಿ ವಿಲ್ ಡೆಫಿನೆಟ್ಲಿ ಕಮ್ ಔಟ್. ಕೆರಿಯರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅಷ್ಟೇ. ತಪ್ಪಿಲ್ಲ ಅಂತಿರಲ್ಲ, ಬಟ್ ಇದೆಲ್ಲ ಆಯ್ತಲ್ಲ, ನಿಮಗೆ ಗೊತ್ತು 6 ಮಂತಿಂದ ಅವರು ಜೈಲಲ್ಲಿದ್ದರು, ಆರೋಪಿ ಅಂತ ಆಗಿದ್ದರು. ಇದೆಲ್ಲ ಆದಾಗ ಅದು ಒಂದು ಜೀವ ಹೋಗಿದೆ, ರೇಣುಕಾಸ್ವಾಮಿ ಅನ್ನೋದು. ಆ ಥರದ್ದೆಲ್ಲ ಆದಮೇಲೆ ನಿಮಗೆ ಎಲ್ಲೂ ಒಂದು ನನ್ನ ಪವಿತ್ರದು ಏನೂ ತಪ್ಪೇ ಇಲ್ಲ ಅಂತ ಈಗಲೂ ಅನ್ನಿಸ್ತಿದೆಯಾ? ಇವಾಗ ಆ ಹೆಣ್ಣಿಗೆ ಫಸ್ಟ್ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಅವರೇ ತಾನೇ ಮೆಸೇಜ್ ಕಳಿಸೋದು, ಕೆಟ್ಟದಾಗೆ ಹೇಳೋದು. ಅವರು ಬೇರೆ ಯಾರಾದರೂ ಹೆಣ್ಣಿದ್ದಿದೆ ಚಪ್ಪಿ ತಗೊಂಡು ಹೊಡಿತಾಯಿದ್ರು ಅಲ್ಲೇ. ಬಟ್ ಇವರು ಪೇಷಂಟಾಗಿ ವೇಟ್ ಮಾಡಿದ್ರು. ಅವ್ರಿಗೆ ಬ್ಲಾಕು ಮಾಡಿರ್ಬೋದು ಅನ್ಸುತ್ತೆ ನಾನು ಪವಿತ್ರವ್ರ ಬಗ್ಗೆ ಗೊತ್ತು ದಟ್ ಅವಳು ಬ್ಲಾಕ್ ಮಾಡಿರ್ಬೋದು, ಇಲ್ಲಾಂದರೆ ಅಕೌಂಟೇ ಇದು ಮಾಡಿರ್ಬೋದು. ಬಟ್ ತಿರ್ಗಾ ಪದೇ ಅದೇ ಕೆಲಸ ಮಾಡಿದ್ರೆ ಎಂತ ಹೆಣ್ಣಿಗೆ ಕೋಪ ಬರಲ್ಲ ಮೇಡಮ್. ಬಟ್ ಈಗಿನ್ನೂ ಅವರು ಆರೋಪಿನೇ, ಅವರು ಇನ್ನೂ ಇದರಿಂದ ಹೊರಗೆ ಬಂದಿಲ್ಲ, ಈ ಕೇಸ್ನಿಂದ ಹೊರಗೆ ಬಂದಿಲ್ಲ. ಬಟ್ ಈ ಮಧ್ಯದಲ್ಲಿ ನೀವು ಏನಾದರೂ ಹೋಗೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಅದೇ ಈ ಅಂತ ಹೊರಗಡೆ ಬಂದರು, ಅವ್ರನ್ನ ನೀವೇ ಉದ್ದೇಶಪೂರ್ವಕವಾಗಿ ಮಾತಾಡಿ ನೀವೇ ಹೇಳಿದ್ರಿ ಒಂದು ರ್ಯಾಪೋ ನನಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಇದ್ದೇ ಇದೆ ಅಂತ. ನೀವು ಹೋಗೋದಕ್ಕೆ ಇಷ್ಟಪಡ್ತೀರಾ, ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ನಾನು ಅವ್ರು ನಿಜವಾಗ್ಲೂ ನಾನು ಮುಂಚೆನೂ ಹೇಳಿದೆ ದಟ್ ಇಫ್ ಶಿ ಕಾಲ್ಸ್ ಮೀ, ಅವ್ರು ಕರೆದ್ರೆ ನಾನು ಹೋಗೋದು, ಅವ್ರು ಕರೆದಿಲ್ಲ ಅಂದರೆ ನಾನು ಹೋಗಲ್ಲ. ನನ್ನ ಪಾಟಿಗೆ ನಾನೇ ಹೋಗ್ಬಿಟ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹೇಳ್ದೆ ಅಲ್ಲ, ಮೊಬೈಲ್ ಯಾವಾಗಲೂ ಆನ್ ಇರುತ್ತೆ. ಅವ್ರು ಫೋನ್ ಮಾಡಿಬಿಟ್ಟು ಸಂಜೀವ್ ಬಾ ಮಾತಾಡೋಣ, ಮೀಟ್ ಆಗೋಣ ಅಂದರೆ ಡೆಫಿನೆಟ್ಲಿ ಹೋಗ್ತೀನಿ. ಅವ್ರು ಬಂದಿಲ್ಲ ಅಂದರೆ ನಾನು ಹೋಗಲ್ಲ. ಈ 12 ವರ್ಷದಲ್ಲಿ ಡಿವೋರ್ಸ್ ಆಗಿ 12 ವರ್ಷದಲ್ಲಿ 12 ಇಯರ್ಸ್ನಲ್ಲಿ ಯಾವತ್ತೂ ಫೋನ್ ಮಾಡಲಿಲ್ವಾ ಅವ್ರು ನಿಮಗೆ? ಇಲ್ಲ, ಮಾತಾಡೇ ಇಲ್ಲ ಇಷ್ಟೊತ್ತವರೆಗೂ ಇಲ್ಲ ಮೇಡಮ್. ನಾನು ಲಾಸ್ಟ್ ಭೇಟಿ ಯಾವಾಗ? ಕೋರ್ಟಲ್ಲಿ ದ ಲಾಸ್ಟ್ ಡೇ ಸೈನ್ ಆಗ್ತಾಯಿವಲ್ವ, ಅದೇ ಲಾಸ್ಟ್ ಭೇಟಿ. ಅದಾದಮೇಲಿಂದ ಯಾವಾಗಲೂ ಭೇಟಿ ಆಗಿಲ್ಲ. ನಾನು ನೋಡಿದ್ದೀನಿ, ಅಂದರೆ ಚಾನಲಲ್ಲಿ ಯೂಟ್ಯೂಬಲ್ಲಿ ಯಾವಾಗಾದರೂ ಒಂದು ಸತಿ ನೋಡಬೇಕು ಅನಿಸಿದ್ರೆ ಗೂಗಲ್ ಓಪನ್ ಮಾಡಿಕೊಂಡು ಫೋಟೋಸ್ ನೋಡ್ತೀನಿ. ಬಿಟ್ಟರೆ ಮಾತ್ರ ಲೈವ್ ಆಗಿ ಯಾವಾಗಲೂ ನೋಡಿಲ್ಲ, ಯಾವಾಗಾದರೂ ಮೀಟ್ ಆಗಿಲ್ಲ, ಯಾವಾಗ ಮಾತು ಆಗಿಲ್ಲ. ಎಷ್ಟು ದಿನ ಇರಬೇಕು ಅಂದ್ಕೊಂಡಿದ್ದೀರಾ ಬ್ಯಾಂಗ್ಳೂರಲ್ಲಿ? ಅದು ಗೊತ್ತಿಲ್ಲ ಮೇಡಮ್, ಅದು ಯಾವಾಗ ಮೈಂಡ್ ಇದಾಗುತ್ತೋ. ಮೋಸ್ಟ್ಲಿ ಐ ಥಿಂಕ್ ಇವತ್ತು ಹೋಗ್ಬೋದು, ನಾನು ನಾಳೆನೂ ಹೋಗ್ಬೋದು. ಎಷ್ಟು ವರ್ಷ ಆಗಿತ್ತು ನೀವು ಬ್ಯಾಂಗ್ಳೂರಿಗೆ? ಸುಮಾರು ವರ್ಷ ಆಯಿತು ಮೇಡಮ್. ಐ ಥಿಂಕ್ ಐ ಕೇಮ್ ಲಾಸ್ಟ್ ವೆನ್ ಲೈಕ್ 4 to 4.5 years ಆಗಿದೆ ಅನ್ಸುತ್ತೆ. ಮಗಳನ್ನು ಭೇಟಿಯಾಗಿಲ್ವಾ? ಇಲ್ಲ, ಈಗಲೂ ಮಗಳನ್ನ ಭೇಟಿ ಆಗಿಲ್ಲ. ಈ ಕೋರ್ಟ್ ಪ್ರಕಾರ ಮಗಳನ್ನ ಭೇಟಿಯಾಗೋದಕ್ಕೆ ಇಂತಿಷ್ಟು ಟೈಮ್ ಅಂತ ಇರುತ್ತಲ್ಲ, ಅದಿಲ್ವಾ? ಇಲ್ಲ, ಕೋರ್ಟ್ ನನಗೆ ಪರ್ಮಿಷನ್ ಕೊಟ್ಟಿದೆ, ನೀವು ಯಾವಾಗಾದರೂ ಹೋಗ್ಬಿಟ್ಟು ನಿಮ್ಮ ಮಗಳನ್ನ ಭೇಟಿ ಆಗ್ಬೋದು, ಫೋನಲ್ಲಿ ಮಾತಾಡ್ಬೋದು ಅಂತ. ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ನಿಮ್ಗೇನು ಅನಿಸುತ್ತೆ ಈಗ ಹೊರಗಡೆ ಬಂದರು ಅವರು? ಬಂದ ತಕ್ಷಣವೇ ಅಲ್ಲಿ ವಜ್ರಮುನೇಶ್ವರ ದೇವಸ್ಥಾನ ಅಂತ ಅಲ್ಲಿ ಹರಕೆ ತೀರಿಸ್ಕೊಂಡ್ರು, ನಿಮ್ಗೆ ಗೊತ್ತಿದೆಯಾ? ಅದು ಗೊತ್ತಾಯ್ತಾ? ಹಾಂ, ನಮ್ಮದು ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ನಾನು ಪವಿತ್ರ ಯಾವಾಗಲೂ ಹೋಗ್ತಾಯಿದ್ವಿ. ನಮ್ಮ ಮಗಳದು ಫಸ್ಟ್ ಟೈಮ್ ಕೂದಲು ತೆಗಿತಾರಲ್ವ, ಅಲ್ಲೇ ತೆಗೆಸಿರೋದು. ಸೊ ಇಟ್ಸ್ ಅವರ್ ಫ್ಯಾಮಿಲಿ ಗಾಡ್. ಅಂದರೆ ತುಂಬ ಆ ದೇವ್ರನ್ನ ತುಂಬ ನಂಬ್ತೀನಿ ಮೇಡಮ್. ಪವಿತ್ರ ಗೌಡ ಅವ್ರ ಮನೆ ದೇವರು ವಜ್ರಮುನೇಶ್ವರ. ಹೌದು. ನೀವು ಮದುವೆ ಆಗಿದ್ದು ಅಲ್ಲೇನಾ? ಮಗು ಕೂದಲು ತೆಗೆಸಿ? ಮಗಳು ಕೂದಲು ಅಲ್ಲಿ ತೆಗೆಸಿರೋದು.
ಬಟ್ ನಾನು ಪವಿತ್ರ ಯಾವಾಗಲೂ ಹೋಗ್ತಾ ಇರ್ತೀವಿ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಒಟ್ಟಿಗೆ ಇರುವಾಗ ಹೋಗ್ತಾ ಬರೋದು. ತುಂಬ ನಂಬ್ತಾರಾ? ತುಂಬ ನಂಬಿಕೆ ಇದೆಯಾ ಆ ದೇವ್ರ ಮೇಲೆ? ವಜ್ರಮುನೀಶ್ವರ ಅವ್ರ ಮನೆ ದೇವರ ಅದು? ಹೌದು ಮೇಡಮ್, ತಾಯಿ ಜೊತೆಗೆಲ್ಲ ಹೌದು ಹೌದು. ಬೇರೆ ಏನು ಟೆಂಪಲಲ್ಲಿ ಅವರಿಗೆ ವಿಶೇಷತೆ ಅಂತ ಎಷ್ಟು ನಂಬ್ತಾರೆ? ಯಾವ ಥರ ಬೇರೆ ಏನು ಹರಕೆ ಹೊತ್ಕೊಂಡಿದ್ದು ಆ ಥರ ಎಲ್ಲ ಇದೆಯಾ? ಹರಕೆ ಹೊತ್ಕೊಂಡು ಆ ದೇವರಲ್ಲಿ ತುಂಬ ಶಕ್ತಿ ಇದೆ ಮೇಡಮ್, ತುಂಬ ಪವರ್ ಇದೆ. ನಿಮ್ಗೆ ಏನಾದರೂ ಕಷ್ಟ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ದೇವ್ರ ಹತ್ರ ಹೋಗ್ಬಿಟ್ಟು ಆಗತ್ತಾ ಇಲ್ವಾ ಅಂತ ನೀವು ಕೇಳ್ಬೋದು. ಹೂವು ಬೀಳುತ್ತೆ, ಆಗತ್ತೆ ಅಂದರೆ ಹೂವು ಕೆಳಗಡೆಗೆ ಬೀಳುತ್ತೆ, ಹಾಗೆ ಆಗುತ್ತೆ. ತುಂಬ ಸ್ಟ್ರಾಂಗ್ ದೇವರು ಮೇಡಮ್ ಅವರು. ಮತ್ತೆ ಯಾವ ದೇವ್ರ ಮೇಲೆ ನಂಬಿಕೆ ಇದೆ ಪವಿತ್ರ? ಆರಾಧಿಸೋದು ಯಾರನ್ನ, ಯಾವ ದೇವರನ್ನ? ಎಲ್ಲ ದೇವ್ರನ್ನ ಆರಿಸ್ತಾರೆ, ಬಟ್ ವಜ್ರಮುನಿ ದೇವಸ್ಥಾನ ತುಂಬ ಜಾಸ್ತಿ. ನೀವು ಭಾಳ ಸಲ ಹೋಗಿದ್ದೀರಾ? ಹೌದು. ಮುಂಚೆಯಿಂದ ಅಲ್ಲೇ ಇದ್ರಾ ಸರ್? ತಲಗಟ್ಪುರದಲ್ಲೇ ಇದ್ರಾ ಅವರು? ಇಲ್ಲ, ನಾನು ತಲಗಟ್ಪುರದಲ್ಲಿ ಇರಲಿಲ್ಲ. ತಲಗಟ್ಪುರ ನಮ್ಮ ಪವಿತ್ರ ಗೌಡ ಅವರ ತಾತನ ಊರದು. ಮಿಸ್ಟರ್ ಸ್ವರ್ಗೀಯ ಶ್ರೀ ಚೌಡಪ್ಪ ಗೌಡ್ರ ಅಂತ ಅವ್ರ ಹೆಸರು. ಅದು ಅಲ್ಲಿಂದ ನಮ್ಮ ಮಾವರು ಸ್ವಂತ ಮನೆ ಬಂದುಬಿಟ್ಟು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಯಲ್ಚಿನಹಳ್ಳಿ ಅಂತ ಜಾಗದಲ್ಲಿ ಅವ್ರದ್ದು ಸ್ವಂತ ಮನೆ. ಅಲ್ಲಿಂದನೇ ನಮ್ಮ ಮದುವೆ ಆಗಿ ಅಲ್ಲೇ ಇದ್ದಿತ್ತು. ಎಷ್ಟು ವರ್ಷದ ಸಂಸಾರ ನಿಮ್ಮದು ಮತ್ತು ಪವಿತ್ರ? 2007ಇಂದ 2012 ಮೇಡಮ್, ಅಷ್ಟು ವರ್ಷ. ನಂತರ ಕೋರ್ಟಲ್ಲಿ ವಿಚ್ಛೇದನ ಪಡೆದಾದ್ಮೇಲಿಂದ ಭೇಟಿ ಆಗಲೇ ಇಲ್ಲ ಯಾವತ್ತು? ಓಕೆ. ಎಲ್ರಿಗೂ ಒಂದು ಪ್ರಶ್ನೆ ಸರ್, ಇಷ್ಟು ವರ್ಷ ಇಲ್ದಂಗೆ ಸಡನ್ನಾಗಿ ಪವಿತ್ರ ಗೌಡ ಅವರು ಜೈಲಿಗೆ ಹೋದಾಗ ಸಂಜಯ್ ಸಿಂಗ್ ಅವರು ಮಾತಾಡಿದ್ರು. ಅದಾದಮೇಲೆ ರಿಲೀಸ್ ಆಗ್ತಿದ್ದಂಗೆ ಬಂದಿದ್ದಾರೆ. ಇದರಲ್ಲಿ ಅವರದ್ದೇನಾದರೂ ಉದ್ದೇಶ ಇದೆಯಾ ಅಂತ? ಅಂದರೆ ಪವಿತ್ರ ಗೌಡ ಹೌದು ಆಬ್ವಿಯಸ್ಲಿ ನೀವು ಹೇಳಿದ್ರಿ, ಈಗ ನಂಗೆ ಬಯಸ್ತೀನಿ, ನಾನು ಬಂದ್ರೇ ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ. ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಂತ? ಏನಾದರೂ ಪವಿತ್ರ ಗೌಡ ಹೆಸರು ಡ್ಯಾಮೇಜ್ ಮಾಡಬೇಕು, ಅಥವಾ ಈ ವಿಚಾರದಲ್ಲಿ ನಾನು ಎಂಟ್ರಿ ಆಗಿ ಈ ಸಂದರ್ಭದಲ್ಲಿ ನಾನು ಸಿಂಪತಿ ಗಿಟ್ಸ್ಕೋಬೇಕು, ಈ ಥರದ್ದೆಲ್ಲ ಆಗಬೇಕು ಅನ್ನೋ ಒಂದು ಮಾತು ಬಂದಿರುತ್ತೆ. ನಿಮ್ಮ ಕಿವಿಗೂ ಬಿದ್ದಿರುತ್ತೆ ಅದು. ಅದ್ರ ಬಗ್ಗೆ ನೀವು ಹೇಳೋದಾದರೆ ಅದಕ್ಕೆ ಕ್ಲಾರಿಫಿಕೇಶನ್ ಏನು ನಿಮ್ಮ ಪ್ರಕಾರ? ನೋಡಿ, ಇದರಲ್ಲಿ ಪವಿತ್ರ ಗೌಡ ಏನು ನನ್ನ ಹತ್ರ ನಿಮ್ಗೆ ಫಸ್ಟೇ ಹೇಳಿದ್ದೀನಿ, ಪವಿತ್ರ ಗೌಡ ನನಗೆ ಯಾವಾಗಲೂ ಫೋನ್ ಮಾಡಿಲ್ಲ, ಯಾವಾಗಲೂ ಮೀಟು ಆಗಿಲ್ಲ. ಇಟ್ಸ್ ಜಸ್ಟ್ ಆನ್ ಕೋ ಇನ್ಸಿಡೆನ್ಸ್ ದ್ಯಾಟ್ ನಾನು ಇಲ್ಲಿಗೆ ಬಂದಿರೋದು ಇಂಥ ಟೈಮಲ್ಲಿ. ಬಟ್ ಏನೋ ಆ ಟೈಮಲ್ಲಿ ಪವಿತ್ರ ಗೌಡ ಅವರು ಜೈಲಿಗೆ ಹೋಗೋ ಟೈಮಲ್ಲಿ ನಾನು ಯಾವ ಚಾನಲ್ಗೂ ಫೋನ್ ಮಾಡಿಲ್ಲ. ಚಾನಲ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿರೋದು. ಈಗಲೂ ನಾನು ಚಾನಲ್ ಹತ್ರ ಹೋಗ್ತಾ ಇಲ್ಲ, ಚಾನಲ್ ಅವರೇ ನನ್ನ ಹತ್ರ ಬರೋದು ಅಲ್ವಾ. ಸೊ ನಾನಿಲ್ಲಿ ಬಂದಿರೋದು ಇಟ್ ವಾಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್. ನಾನು ಇಲ್ಲಿ ಬಂದಿರೋದು ಬೇರೆ ಕೆಲಸನಿಂದ, ನಾನು ಪರ್ಸ್ನಲ್ ಫ್ರೆಂಡ್ ಜೊತೆ ಮೀಟ್ ಮಾಡೋಣ ಅಂತ ಬಂದಿರೋದು. ಬಟ್ ನೋಡಿ, ಸಮಯ ಹೆಂಗೆ ತಿರುಗಿತು, 16th ಅವ್ರಿಗೆ ಬೇಲ್ ಸಿಕ್ತು. ಸೊ ಇಟ್ ವಾಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ಮೇಡಮ್. ಇದರಲ್ಲಿ ಪವಿತ್ರ ನನಗೆ ಮೀಟ್ ಮಾಡಿಬಿಟ್ಟು ಪವಿತ್ರ ಸಿಂಪತಿ ತಗೊಳ್ಳೋದು, ನಾನು ಸಿಂಪತಿ ತಗೊಳ್ಳೋದು, ಇದೆಲ್ಲ ನಿಜ ಅಲ್ಲ. ಒಂದು ವೇಳೆ ಪವಿತ್ರ ಗಮನಕ್ಕೆ ಬಂದು ಇದೆಲ್ಲ ಆಗಿ ನಿಮ್ಮ ಮೇಲೆ ಇನ್ನೊಂದಿಷ್ಟು ಕೋಪ ಮಾಡಿಕೊಂಡ್ರೆ? ಮೇಡಮ್, ಪಾಯ್ಸನ್ ಇನ್ನೂ ಸ್ಟ್ರಾಂಗ್ ಆಗಿಬಿಟ್ರೆ ಏನಾಗುತ್ತೆ? ಆಗಲಿ ಬಿಡ್ರಿ, ಕೋಪ ಆಗಲಿ. ನನ್ನ ಪ್ರೀತಿ ನನ್ನ ಹತ್ರ ಇರುತ್ತೆ, ಅವ್ರ ಕೋಪ ಅವ್ರ ಹತ್ರ ಇರಲಿ. ನಿಮಗೆ ಗೊತ್ತಿದೆ ದರ್ಶನ್ ಅವರು ಆಲ್ರೆಡಿ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಅಲ್ಲಿನೂ ಇದ್ದಾರೆ. ಇವರು ಇಲ್ಲಿದ್ದಾರೆ ಬೇರೆ ಕಡೆ. ಈಗ ಮತ್ತೆ ಅವರಿಬ್ಬರು ಒಂದಾಗ್ತಾರೆ ಅಂತ ಅನ್ಸುತ್ತಾ? ದರ್ಶನ್ ಮತ್ತು ಪವಿತ್ರ ಅವರು ಮತ್ತೆ ಒಟ್ಟಿಗಿರ್ತಾರೆ ಅನ್ಸುತ್ತೆ ನಿಮಗೆ? ಮೇಡಮ್, ನಾನು ಎಲ್ಲರಿಗೂ ಒಂದೇ ಮಾತು ಹೇಳ್ತಾ ಇರೋದು. ನನಗೆ ಎಷ್ಟು ಗೊತ್ತು ಅಂದರೆ, ಅವರು ಇಬ್ಬರು ಒಳ್ಳೆ ಫ್ರೆಂಡ್ಸು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಬ್ಬೊಬ್ಬರಿಗೆ ಅರ್ಥ ಮಾಡ್ಕೊತಾರೆ. ನೀವೇ ಲಾಸ್ಟ್ ಟೈಮ್ ಹೇಳಿದ್ರಿ, ಹೌದು ನಾನು ದರ್ಶನ್ ಅವ್ರನ್ನ ಮದುವೆ ಆಗಿದ್ದೀನಿ ಅಂತಲೇ ಹೇಳಿದರು ಅವರು, ನಾನು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ ಹೇಳಿದರು ಅಂತೇಳಿ ನೀವೇ ಹೇಳಿದ್ರಿ ನಮಗೆ. ಮದುವೆ ಆಗಿರೋದು ಅಂತ ಐ ಥಿಂಕ್ ಯು ಶುಡ್ ರೀಚೆಕ್ ದ ವಿಡಿಯೋ ಅಗೇನ್. ಆಗಿರ್ಬೋದು ಅಂತ ಹೇಳಿರ್ಬೋದು, ಅಷ್ಟು ಬಿಟ್ಟರೆ ಮಾತ್ರ ನಾನು ಅವರು ಮದುವೆ ಆಗಿದ್ದಾರೆ ಅಂತ, ಬಿಕಾಸ್ ಐ ಹ್ಯಾವೆಂಟ್ ಸೀನ್, ನಾನು ನೋಡಿಲ್ಲ. ಸೊ ನಾನು ಅದರಲ್ಲಿ ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ದರ್ಶನ್ ಅವ್ರು ಹಾಸ್ಪಿಟಲ್ ಇದ್ದಾರೆ ಪಾಪ. ಅವರು ತುಂಬ ಹಿ ಶುಡ್ ಬಿ ಹೆಲ್ದಿ ಆ್ಯಂಡ್ ಹಿ ಶುಡ್ ಬಿ ಬ್ಯಾಕ್ ಹೆಲ್ದಿ ಅಂತ ನಾನು ಹೇಳ್ತೀನಿ. ಪವಿತ್ರ ಅವ್ರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಅವ್ರ ಮಮ್ಮಿ ಮನೇಲಿ ಇದ್ದಾರೋ ಇಲ್ಲಾಂದ್ರೆ ಅವ್ರ ಮನೇಲಿ ಇದ್ದಾರೋ ನನಗೆ ಈಗಲೂ ಗೊತ್ತಿಲ್ಲ. ಪವಿತ್ರ ಗೌಡ ಒಂದ್ಸಲ ವಾಕೌಟ್ ಮಾಡಿದ್ಮೇಲೆ ಮತ್ತೆ ನಿಮ್ಮ ಜೊತೆ ಸೇರ್ತಾರೆ ಬರ್ತಾರೆ ಅಂತ ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇದೆಯಾ? ನಂಬಿಕೆನೇ ಜೀವನ ಅಲ್ವಾ ಮೇಡಮ್. ನಂಬಿಕೆ ಬಿಟ್ಬಿಟ್ರೆ ಜೀವನನೇ ಇಲ್ಲ, ಅಷ್ಟೇ. ಫೈನಲಿ ನೀವೇನು ಹೇಳ್ತೀರಾ? ಈಗ ಪವಿತ್ರ ಅವ್ರದ್ದು ಸಿಚುವೇಶನ್ ಗೊತ್ತಿದೆ ನಿಮಗೆ, ಅವರಿನ್ನೂ ಆರೋಪಿ ಹೌದು. ಮುಂದೆ ಶಿಕ್ಷೆ ಆದರೆ ಅವರಿಗೆ ಇದೇ ಕೇಸ್ನಲ್ಲಿ
ಅದರಲ್ಲೂ A1 ಅವರು ಶಿಕ್ಷೆ ಆಗಿಬಿಟ್ರೆ ಮುಂದೆ ಏನಾಗ್ಬೋದು ನಿಮ್ಮ ಪ್ರಕಾರ ನಿಮ್ಗೇನು ಅನಿಸುತ್ತೆ? ಅವರು ಹೊರಗೆ ಬರ್ತಾರೆ ಅನಿಸುತ್ತಾ? ಶಿಕ್ಷೆ ಆಗುತ್ತೆ ಅನಿಸುತ್ತಾ? ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅನಿಸುತ್ತಾ ಅವರು? ಮೇಡಮ್, ಪವಿತ್ರ ಇಸ್ ಎ ವೆರಿ ಸ್ಟ್ರಾಂಗ್ ಲೇಡಿ, ನನಗೆ ಗೊತ್ತು. ಆ್ಯಂಡ್ ನಾನು ನಂಬಿರೋದು ದೇವರಿಗೆ. ನಾನು ತಗೊಂಡಿರೋ ದೇವ್ರಿಗೆ ಹರಕೆ ಅದು ಯಾವಾಗೂ ಸುಳ್ಳು ಹೋಗಲ್ಲ ಮೇಡಮ್. ಪವಿತ್ರ ಅವರು ಸೇಫ್ಲಿ ಆಚೆಗೆ ಬರ್ತಾರೆ, ಯಾಕಂದರೆ ಅವ್ರದ್ದು ತಪ್ಪಿಲ್ಲ. ಏನೋ ಆಗೋಯ್ತು, ಬಟ್ ನೋಡೋಣ ಕೋರ್ಟ್ ಏನು ಫೈಸಲ ತಗೊಳತ್ತೋ. ಬಟ್ ಐ ಹ್ಯಾವ್ ಎ ಸ್ಟ್ರಾಂಗ್ ಬಿಲೀವ್ ದಟ್ ಶಿ ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಆ್ಯಂಡ್ ಶಿ ವಿಲ್ ಬಿ ವೆರಿ ಹ್ಯಾಪಿ. ಶಿ ವಿಲ್ ಕಂಟಿನ್ಯೂ ಇನ್ ಅವರ್ ಲೈಫ್ ಹ್ಯಾಪಿಲಿ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಶಿ ವಿಲ್ ಗೋ ಫಾರ್ವರ್ಡ್. ಇವಾಗ ಬಂದಿದ್ದೀರಾ, ಇನ್ನೆಷ್ಟು ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ? ನೀವು ಹೇಳಿದ್ರಿ ಗೊತ್ತಿಲ್ಲ ಅಂತ, ಯಾವುದು ಎಲ್ಲ ಹಾಗಾಗಿ ಆಗೋಗಿದ್ದು, ನಾನು ಬರಬೇಕಾದ್ರೂ ನನ್ನ ಪ್ಲ್ಯಾನ್ ಇರಲಿಲ್ಲ ಅಂತ. ಹಿಂಗೆ ಇಲ್ಲೇ ಇರಬೇಕಾಗಿ ಬಂದರೆ ಇರ್ತೀರಾ, ಅಥವಾ ಪವಿತ್ರಗೋಸ್ಕರ ಕಾಯೋಕ್ಕೆ ಅಂತಲೇ ಬೆಂಗಳೂರಲ್ಲೇ ಇರ್ತೀರಾ? ಇಲ್ಲ 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 ನನ್ನಿಂದ ನೋಡಿ, ಪವಿತ್ರ ಅವ್ರಿಗೆ ಯಾವ ಡಿಸ್ಟರ್ಬೆನ್ಸು ಆಗಬಾರ್ದು ಅಂತ ನಾನು ಲೈಫಲ್ಲಿ ಯೋಚನೆ ಮಾಡಿಬಿಟ್ಟಿದ್ದೀನಿ. ಅದರಿಂದನೇ ನಾನು ಎಲ್ಲ ಮೀಡಿಯಾಸ್, ಎಲ್ಲ ಸೋಷಲ್ ಮೀಡಿಯಾನಿಂದ ನಮ್ಮಿರೋ ಫೋಟೋಸ್ ಗೀಟೋಸ್ ಎಲ್ಲ ತೆಗೆದಾಗ್ಬಿಟ್ಟಿದ್ದೀನಿ. ದಟ್ ನೋ ಒನ್ ಶುಡ್ ನೋ. ಬಟ್ ಹೆಂಗೋ ಐ ಡೋಂಟ್ ನೋ, ಈ ಟಿ ನಿಮ್ಗೆ ಏನೋ ರಿಸರ್ಚ್ ದೇವರೇನಾದ್ರು ಕೊಟ್ಟಿದ್ದಾರಾ? ನೀವು ಎಲ್ಲಿಂದ ಹುಡ್ಕೊಂಡು ತೆಗಿತಿರೋ ಗೊತ್ತಿಲ್ಲ. ಆ ಫೋಟೋಸ್ ತೆಗೆದ್ರಿ, ಬಟ್ ಇಟ್ಸ್ ಓಕೆ. ಬಟ್ ನಾನು ಬ್ಯಾಂಗ್ಳೂರಲ್ಲಿ ಇರಲ್ಲ ಮೇಡಮ್, ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಕಿಡ್ಸ್ ಟು ಟೀಚ್, ದೇ ಆರ್ ವೇಟಿಂಗ್. ಸೊ ನಾನು ಅವ್ರ ಭವಿಷ್ಯ ಜೊತೆ ನಾನು ಆಟ ಆಡೋಕ್ಕಾಗಲ್ಲ. ದರ್ಶನ್ ಹಾಗೂ ಪವಿತ್ರ ಅವರು ಚೆನ್ನಾಗಿರ್ತಾರೆ, ಇದು ಇರಲಿ ಅಂತ ಬಯಸ್ತೀರಾ ನೀವು? ಇದು ಬಿಡಲಿ ಅಂತ? ಅವ್ರ ಪಾಠಕ್ಕೆ ಅವರು ಚೆನ್ನಾಗಿರಲಿ. ದರ್ಶನ್ ಅವರು ಅವ್ರ ಲೈಫಲ್ಲಿ ಚೆನ್ನಾಗಿರಲಿ, ಪವಿತ್ರ ಅವ್ರ ಲೈಫಲ್ಲಿ ಚೆನ್ನಾಗಿರಲಿ, ಅವರು ಹ್ಯಾಪಿಯಾಗೇ ಇರಲಿ. ದೇವರು ಎಲ್ಲರೂ ಹ್ಯಾಪಿಯಾಗಿರಲಿ ಮೇಡಮ್. ಕಷ್ಟ ದೇವ್ರು ಯಾರಿಗೂ ಕಷ್ಟ ಕೊಡಬಾರ್ದು, ಅಷ್ಟೇ ನಾನು ಬಯಸೋದು. ಯಾವುದು ಬಂದಿದ್ದೀರಾ, ಮಗಳನ್ನಾರು ನೋಡ್ತೀರಾ? ನೋಡ್ತೀನಿ ಮೇಡಮ್, ಅದು ಹೇಳೋಕ್ಕಾಗಲ್ಲ. ಇಟ್ ಕ್ಯಾನ್ ಬಿ ಲೈಕ್ ಕೋಇನ್ಸಿಡೆನ್ಸ್ ಆಗಿ ಸಿಕ್ಕಿದ್ರೆ ಸಿಗ್ಬೋದು. ನಾನು ನೋಡ್ತೀನಿ. ಇಂಥ ಟೈಮಲ್ಲಿ ಇಷ್ಟ ಟೈಮಲ್ಲಿ ನಾನೇನು ಹೇಳೋಕ್ಕಾಗಲ್ಲ. ಬಹುಶಃ ಪವಿತ್ರ ಕೂಡ ನೋಡ್ತಾ ಇರ್ಬೋದು ಇದನ್ನು, ಅವ್ರಿಗೇನು ಹೇಳ್ತೀರಾ? ನಾನು ಪವಿತ್ರಕ್ಕೆ ಒಂದೇ ಮಾತು ಹೇಳೋದು ಮೇಡಮ್, ನಾನು ಶಿ ಶುಡ್ ಬಿ ಹ್ಯಾಪಿ ವೆರ್ ಎವರ್ ಶಿ ಇಸ್. ಆ್ಯಂಡ್ ಶಿ ಇಸ್ ಎ ಸ್ಟ್ರಾಂಗ್ ಗರ್ಲ್. ಐ ನೋ ಶಿ ವಿಲ್ ಟೇಕ್ ವೆರಿ ಗುಡ್ ಸ್ಟೆಪ್. ಅವ್ರ ಲೈಫ್ ನಾವು ಚೆನ್ನಾಗಿ ನೋಡ್ಕೊತ ಇದ್ದಾರೆ. ಆ್ಯಂಡ್ ಐ ಜಸ್ಟ್ ಸೇ ಒನ್ ಥಿಂಗ್, ಎಲ್ಲಿದ್ರು ಚೆನ್ನಾಗಿರು, ಹ್ಯಾಪಿಯಾಗಿರು, ಅಷ್ಟೇ. ಥ್ಯಾಂಕ್ ಯು. ಇದು ಸಂಜಯ್ ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.